ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಅನು. ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವತ್ತು ಹೇರ್ ಫಾಲ್ ಆಗೋಕ್ಕೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ಮತ್ತು ಹೇರ್ ಗ್ರೋತ್ ಚೆನ್ನಾಗಾಗೋಕ್ಕೆ, ಹೊಸ ಕೂದಲು ಬೆಳೆಯೋಕ್ಕೆ ಒಂದು ಸೂಪರಾಗಿರೋದು ಮ್ಯಾಜಿಕ್ ಗಿಡ ತೋರಿಸ್ತೀನಿ. ಗಿಡ ಅದು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ಜಸ್ಟ್ 13 ರುಪೀಸು. ಇದೊಂದು ಇದ್ದರೆ ಸಾಕು, ನೀವು ಆರಾಮಾಗಿ ಹೇರ್ ಫಾಲ್ ಕಂಟ್ರೋಲ್ ಮಾಡ್ಬೋದು. ಇದೇ ಇದ್ರದ್ದು ಆಯಿಲ್ ಇಲ್ಲಾಂದ್ರೆ ಇದು ವಾಟರ್ ನಾವು ತರಿಸ್ಬೇಕಂದ್ರೆ ನಾವು ಎಷ್ಟು ಒಂದು 200-300 ರೂಪಾಯಿ ಖರ್ಚು ಮಾಡ್ಬೇಕು. ಜಸ್ಟ್ 100 ml ಆಯಿಲ್ ಅಂತಂದರೆ ಇನ್ನೂ ಜಾಸ್ತಿ ಆಗುತ್ತೆ. ನೋಡೋಣ ಬನ್ನಿ ಏನು ಅಂತ. ಸೋಪ್ ಖಾಲಿಯಾಗಿತ್ತು. ಫಿಯಾಮಾ ಜೆಲ್ ಬಾರ್ ಇದು 12ರದ್ದು ಪ್ಯಾಕು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಥರ ಪ್ಯಾಕು ಇದೆ. ಇದು 744 ರುಪೀಸ್ದು ನನಗೆ 430 ರುಪೀಸಿಗೆ ಸಿಕ್ತು. ಪರವಾಗಿಲ್ಲ, 300 ಕಮ್ಮಿ ಅಂದರೆ ಓಕೆ. ಅಂದರೆ ಫಿಯಾಮಾ ಜೆಲ್ ಬಾರ್ ಸೋಪ್. ಕಲರ್ಫುಲ್ಲಾಗಿ ಕಾಣ್ತಾಯಿದೆ, ಚೆನ್ನಾಗಿದೆ. ಇದು ರೋಸ್ಮೆರಿ ಆಯಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಸೊ ಆಯಿಲ್ ಮಾಡಿ ಇಡೋಣ ರೋಸ್ಮೆರಿನಲ್ಲಿ ಅಂತ ನೋಡೋಣ. ಅವಾಗ ಆಯಿಲ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಜಸ್ಟ್ 13 ರುಪೀಸು. ನಾವು ಇವಾಗ ರೋಸ್ಮೆರಿ ವಾಟರ್ ಎಲ್ಲ ತೊಗೋಬೇಕಂತಂದರೆ ಎಷ್ಟೊಂದು ದುಡ್ಡಾಗುತ್ತೆ ನಮಗೆ. ಜಸ್ಟ್ 100 ml ಬಾಟಲ್ ತೊಗೊಬೇಕಂತಂದರೆ ನಮಗೆ ಆಲ್ಮೋಸ್ಟ್ 200 ತನಕ ಬೀಳುತ್ತೆ. ಜಸ್ಟ್ ಇದು 13 ರುಪೀಸು. ಬೇರೆ ಆ್ಯಪಲ್ಲೆಲ್ಲ 8 ರುಪೀಸ್ 9 ರುಪೀಸ್ಗೆಲ್ಲ 10 ಗ್ರಾಮ್ಸ್ ಸಿಗುತ್ತೆ. ಸೊ ಇದನ್ನು ತರಿಸ್ಕೊಂಡ್ರೆ ನಮಗೆ ಏನಂತಂದರೆ ನಾವೇ ಆಯಿಲ್ ಮಾಡ್ಬೋದು, ಇಲ್ಲ ವಾಟರ್ ಮಾಡಿ ಇಟ್ಕೊಬೋದು. ಅವಾಗ ಫ್ರೆಶ್ಶಾಗಿ ಮಾಡಿ ಯೂಸ್ ಮಾಡ್ಬೋದು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಹೇರ್ ಚೆನ್ನಾಗಿ ರೀಗ್ರೋತ್ ಆಗುತ್ತೆ. ನೋಡೋಣ ಇದು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ, ವಿಡಿಯೋ ಬೇಕಂದರೆ, ಆಯಿಲ್ ಹೆಂಗೆ ಮಾಡೋದು ಅಂತ ಬೇಕಂದರೆ ಕಮೆಂಟ್ ಮಾಡಿ, ನಾನು ಆಯಿಲ್ ಮಾಡಿ ತೋರಿಸ್ತೀನಿ. ಅಂದರೆ ಇದು ಮಾಡಿ ಇಟ್ಕೊಂಡ್ರೆ ಒಂದು ಸಲ 1 ಮಂತ್ಗೆ ಆಗುತ್ತೆ ನಮಗೆ. 1 ಮಂತ್ ಬಂದರೆ ಚೆನ್ನಾಗಿ ಹೇರ್ ಫಾಲ್ 1 ಮಂತಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಮಗೆ. ಸೊ ಸುಮ್ಮನೆ ಯಾವುದ್ಯಾವುದೋ ಆಯಿಲ್ಗೆ ಇದು ಮಾಡಿ ಕೊಡೋದು. ನಾವು ಹೆಂಗೋ ಡೈಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಲ್ವ, ಅದೇ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಜೊತೆ ಮಿಕ್ಸ್ ಮಾಡಿ ಇದನ್ನು ಮಾಡಿ ಆಯಿಲ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಇದೊಂದಿದ್ರೆ ಸಾಕು. ಬೇರೆ ಸುಮ್ಮನೆ ಏನಕ್ಕೆ ತುಂಬ ಕಾಸ್ಟ್ಲಿ ಇದೆಲ್ಲ ದುಡ್ಡು ಕೊಟ್ಬಿಟ್ಟು ನಾವು ಎಣ್ಣೆಗಳು ತೊಗೊಂಡು ಅದು ಹೇರ್ ಫಾಲ್ ಆಗಿ ಇದು ಮಾಡ್ಬೋದು. ಅಟ್ಲೀಸ್ಟ್ ನಾವು ಮನೆಯಲ್ಲೇ ಮಾಡಿದ್ವಿ ಅನ್ನೋದಕ್ಕೊಂದು ಇದಿರುತ್ತೆ. ಯಾವುದು ಕೆಮಿಕಲ್ ಯೂಸ್ ಮಾಡಲ್ಲ. ನಾವು ಮನೆಯಲ್ಲೇ ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ ಅದರಲ್ಲೇ ಮಾಡ್ಬೋದು. ಇಲ್ಲ ಅಂದರೆ ನಮಗೆ ಎಣ್ಣೆ ಹಚ್ಚೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಸ್ಪ್ರೇ ವಾಟರ್ ರೋಸ್ಮೆರಿ ವಾಟರ್ ಮಾಡಿ ಇಟ್ಕೊಬೋದು. ಒಂದು ಸಲ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ನಾವು 15 ದಿನ ತಿಂಗಳು ತನಕ ಹಚ್ಬೋದು, ಏನೂ ಆಗೋಲ್ಲ. ಹೇರ್ ಗ್ರೋತಿಗಂತೂ ಸೂಪರಾಗಿ ವರ್ಕ್ ಆಗುತ್ತೆ. ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ನೋಡೋಣ ಬನ್ನಿ. ಯಾವ ಥರ ಬೇಕಂದರೆ ಕಮೆಂಟ್ ಮಾಡಿ. ಯಾವ ಥರದ್ದು ಬೇಕು ಅಂತಂದರೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, ಕಮೆಂಟ್ ಮಾಡಿ.